ಇವತ್ತು ಕಾಂಗ್ರೆಸ್ ಯಾರು ಎಲ್ಲ ಕಾಂಗ್ರೆಸ್ನಾಗಿರ್ತಕ್ಕಂಥವ್ರು ಯಾರೂ ಅವರಿಗೆ ಸಪೋರ್ಟ್ ಮಾಡಲ್ಲ. ಎಕ್ಸೆಪ್ಟು ಯಾರೋ ಡಿ ಕೆ ಶಿವಕುಮಾರ ಅವರ ಸಂಬಂಧಿಕ ರಂಗನಾಥ್ ಅಷ್ಟೇ, ಅವರು ಇಬ್ಬರೇ, ಇನ್ಯಾರೂ ಇಲ್ಲ. ಈಗ ಉದಾಹರಣೆಗೆ ನೀವೆಲ್ಲ ಬರ್ತೀನಿ ಅಂದರೆ 190ರಿಂದ 228 ಕರ್ಕೊಂಡೋಗ್ತೀನಿ. ನೀರಾವರಿ ತೆಗೆದು ಕರ್ಕೊಂಡೋಗಿದ್ದೀನಿ, ಅಲ್ಲಿ ಕೆಲಸನೇ ಆಗಿಲ್ಲ. 3 TMC ನೀರನ್ನ ತಗೊಂಡೋಗ್ತೀವಿ ಅಂತ ಹೇಳ್ತಿರಲ್ಲ, ಆ ಉತ್ತರದುರ್ಗ ಹುಲಿಯರ್ದುರ್ಗ ಕೆಲಸನೇ ಆಗಿಲ್ಲ. ನನಗೆ ಆ ಪ್ರಜ್ಞಾವಂತರನ್ನ ಕರ್ಕೊಂಡೋಗಿ ತೋರಿಸಿದಾಗ ಹೊಟ್ಟೆ ಹೊರದ್ಬಿಡ್ತು. ಅವರು ಹತ್ಬಿಟ್ರು. ಒಂದೂವರೆ ಎಕರೆ 2 ಎಕರೆ ಹಿಂಗೆಲ್ಲ ಅರ್ಧ ಎಕರೆ ಕಳ್ಕೊಂಡಿರ್ತಕ್ಕಂಥವ್ರು ಅವತ್ತಿಂದ ಕೆಲಸನೇ ಆಗಿಲ್ಲ, ಅವ್ರಿಗೆ ದುಡ್ಡು ಕೊಟ್ಟಿಲ್ಲ. ಈಗ ರಂಗನಾಥ್ಗೆ ನಾನು ನೇರವಾಗಿ ಕೇಳ್ತೀನಿ, ನನ್ನ ಜೊತೆಗೆ ನೀವು ಎಲ್ಲ ಬರ್ರಿ, ಅಲ್ಲಿ ಬರಲಿ. ಅವನು ಆ ಕೆಲಸ ಮಾಡಿದರೆ 190ರಿಂದ 128ಕ್ಕೆ ಅಲ್ಲ 228ಕ್ಕೆ ಯಾಕೆ ಕೆಲಸ ಆಗಿಲ್ಲ? ಯಾಕೆ ಬಾಯಿಗೆ ನೀನು ಮಾತಾಡ್ತಿಲ್ಲ? ಮಾನ ಮರ್ಯಾದಿಲ್ವ ನಿಮಗೆ? ಇಲ್ವೇನಪ್ಪ? ಇವಾಗ ಪೊಲೀಸ್ನವ್ರನ್ನ ಏನು ಮಾಡ್ಕೊಂಡಾರೆ? ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಜೊತೆಗೆ ಅವರೇ, ನನ್ನ ಹತ್ರ ಮಾತಾಡ್ತಾರೆ. ಅಯ್ಯ ನೀನು ಕೇಳ್ತಿದ್ದಲ್ಲ, ಎಲ್ಲ ಪಾರ್ಟಿ ಕಾರ್ಯಕರ್ತರು ನಮ್ಮ ಜೊತೆಗೆ ಅವರೇ. ಪಾರ್ಟಿಗಿನ್ನ ಎಲ್ಲ ಸಂಘ ಸಂಸ್ಥೆಗಳು ಅಲ್ಲಿ ಮಠಾಧೀಶರುಗಳು ಏನು ಹೇಳ್ತಾರೆ ಮಹಾನ್ ಭಾವರು ಅಂದರೆ, ನೋಡಪ್ಪ 40 ಚಿಲ್ಲರೆ ಮಠಗಳವೆ ನಮ್ಮ ಜಿಲ್ಲೆ ಒಳಗೆ, ಅವರೆಲ್ಲರೂ ಮಹಾನ್ ಭಾವ್ರ ತಕ್ಕ ನಾವೆಲ್ಲ ಹೋಗಿದ್ದೀವಿ. ಹೋಗಿ ಭೇಟಿ ಮಾಡಿದಾಗ ನೋಡಪ್ಪ ಆ ನೀರೇನನ್ನು ಬರೆದಿದ್ರೆ ನಮ್ಮ ಮಠದೊಳಗೆ ಭಕ್ತಿ ಬಂದವರಿಗೆ ಏನು ಕೊಡೋಣಪ್ಪ, ನಾವೇ ಎಲ್ಲ ಬರ್ತೀವಿ ಅಂತಾರೆ. ಕೆಲವರು ನಮಗೆ ಮಾನವ ಭಾವನೆ ಇದ್ರೆ ಕೊಟ್ಬಿಟ್ಟು ನಾವು ಬರ್ತೀವಿ ಅಂತಾರೆ. ಪಾಪ ಆ ಮಠಕ್ಕನ ಮಾತಾಡ್ತಾರೆ ಸ್ವಾಮಿಗಳು. ಮಾನವ ಬಾಂಬು ಇಕ್ಕಂಬಿಟ್ಟು ಹೋಗ್ಬಿಡೋಣ ನಾವು ಬೇಕಾರೆ ಅಂತಾರೆ, ಆ ಮಟ್ಟಕ್ಕೆ ಮಾತಾಡೋರೆ. ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ಸು ಏನವ್ರೆ, ಆ 3 ಜನ ಯಾರು ಡಿ ಕೆ ಶಿವಕುಮಾರ್ ಅದು ಅವರ ರಂಗನಾಥ್ ಅವರಿಬ್ಬರು ಬಿಟ್ಟರೆ ಇನ್ಯಾರೂ ಇಲ್ಲ. ಮಂತ್ರಿಗಳೆಲ್ಲ ನನ್ನ ಜೊತೆಗೆ ಮಾತಾಡೋರು ಮಾರಾಯ. ಈಗ ಹೇಮಾವತಿದು ಮೊದಲು ಬಂತಲ್ಲ ಹೋದ ವರ್ಷ, ಎಲ್ಲಿ ಬಾಗೂರು ನೆವಲೆ ಒಳಗೆ, ಅಲ್ಲೇ 2 ದಿವಸ ಮಲಿಕೊಂಡಿದ್ದು ನೀರು ತಂದ್ವಲ್ಲ, ಅವತ್ತು ಅಲ್ಲೇ ಇದು ನೀರು ಬಿಡ್ತೀವಪ್ಪ ಅಂತ ಅಂದರು. ರಾಜಣ್ಣನು ನೋಡಯ್ಯ, ರಾಜಣ್ಣನು ಅದನ್ನೇ ಹೇಳಿದ್ದು, ಅಲ್ಲಿ ನೋಡಪ್ಪ ಅಲ್ಲಿ ಮಲಿಕೊಂಡ್ಬಿಟ್ರೆ ನೀರು ಬಿಡ್ತೀವಿ, ನೀನು ಇದು ಮಾಡು ಅಂತೇಳಿ. ಹಾಗೆ ಪರಮೇಶ್ವರನು ಹೇಳ್ತಾರೆ. ಏನಂದರೆ ಈಗ ನಮ್ಮ ಕೃಷ್ಣಪ್ಪನವ್ರು ಹೇಳಿರಲ್ಲ, ಮಂತ್ರಿಗಳು ಅದಕ್ಕೋಸ್ಕರ ಮಾತಾಡೋಕೆ ಹಿಂದೆ ಮುಂದೆ ನೋಡ್ತಾರೆ. ಅದಕ್ಕೆ ಮಾಧುಸ್ವಾಮಿ ತಾವು ನಾನೇ ಮಾತಾಡಿದ್ದೀನಿ. ಅವರು ಕೋರ್ಟು ಕಚೇರಿಗೆ ಅವರು ಹೋಗ್ಬೇಕು ಅಂತ ಹೇಳಿದ್ರೆ ಅವನು ಆ ಮಟ್ಟದಾಗೆ ಮಾತಾಡ್ತಾರೆ, ಅದ್ರಾಗೇನು 2 ಮಾತಿಲ್ಲ. ಇವನ್ ನಮ್ಮ ಇವನು ಯಾರೋ ನಾಗೇಶು ಅವರು ಬರ್ತಾರೆ, ಎಲ್ಲರೂ ಬರ್ತಾರಪ್ಪ. ಎಲ್ಲರ ಥರ ಮಾತಾಡಿದ್ದೀನಿ. ಇಡೀ ವಿರೋಧ ಪಕ್ಷವಾಗಿರ್ತಕ್ಕಂಥವ್ರು ಏನು ರಾಜಕಾರಣಿಗಳವ್ರೆ, ಅವರು ಎಲ್ಲರ ಥರ ನೀವೇ ಮಸಾಲೆ ಜಯರಾಮ್ ಹೇಳಿದ ಪಾಪ, ಎಲ್ಲರ ಥರ ಮಾತಾಡಿದ್ದೀವಿ ಕಣಪ್ಪ. ಸೋಮಣ್ಣ ತಲೂ ಮಾತಾಡಿದ್ದೀನಿ. ಸೋಮಣ್ಣ ಏನೇನಿಲ್ಲ ಗೊತ್ತಾ, ಏನೇನು ಕಾನೂನು ಬಗ್ಗೆ ಇದು ಮಾಡ್ತಿರಲ್ಲಪ್ಪ, ಮಾಡಿರಿ, ನಾನು ಅದಕ್ಕೆ ಸಪೋರ್ಟ್ ಮಾಡ್ತೀನಿ, ಅದಕ್ಕೆ ಏನಾನ ಏನು ಬೇಕೋ ಅದನ್ನೆಲ್ಲ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಅವ್ರು ಮಾತ್ರ ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅದು ಯಾಕೆಂದರೆ ಕೇಂದ್ರ ಮಂತ್ರಿ ಆಗ್ಯವರಲ್ಲ, ಅದಕ್ಕೋಸ್ಕರ ಅವರು ಹೇಳ್ತಾರೆ ಮಾಡೇ ಮಾಡ್ತೀವಿ ರೀ. ಯಾವ ಕಚೇರಿ, ಯಾವ DC ಆಫೀಸು ಮುತ್ತಿಗೆ ಹಾಕ್ಬೇಕು, ಕರ್ಕೊಂಡೋಗಿ ಅಲ್ಲಿ ಬಿಡೋಕೆ ಹೋಗಿದ್ರು. ಅದಕ್ಕೆ ಈಗ ಎಲ್ಲರೂ ಸೇರಿಬಿಟ್ಟು ಏನು ಮಾಡಿದ್ದೀವಿ, ಈಗ ಇದಕ್ಕೆ 70ನೇ ಕಿಲೋಮೀಟ್ರ್ ಸಂಕಾಪುರದಾಗೆ ಶುರು ಮಾಡ್ತೀವಿ. ಮುಚ್ಚಬೇಕು ಅಂತ ಹೇಳೋರಲ್ಲ ನಮ್ಮ ಇವರು ಯಾರೋ ನಮ್ಮ MLA ಕೃಷ್ಣಪ್ಪನವರು, ನಮ್ಮ ಅಧ್ಯಕ್ಷರು. ಮಾಡ್ತೀವಿ, ಬಿಡೋದಿಲ್ಲ. ಹೇಳೋ 100ಕ್ಕೆ 100 ಪಾಲು ಮಾಡ್ತೀವಿ. ನಾನು ಅಂತಕ್ಕಂಥದ್ದೆಲ್ಲ ನಾವೆಲ್ಲರೂ ಮಾಡ್ತೀವಿ ಸೇರಿ.